ನಮಸ್ಕಾರ ಕರ್ನಾಟಕ, ಇನ್ನೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಇವತ್ತು ನಾನು ನನ್ನ ಕಸಿನು ಆಫ್ಟರ್ ಮೈಸೂರು ಹೋಗ್ತಾ ಇರೋದು. ಒಂದು ಸಣ್ಣ ರೈಡು, ಒನ್ ಡೇ ರೈಡು. ಇವತ್ತು ಹೋಗೋದು ಬೆಳಗ್ಗೆ, ನೈಟಲ್ಲಿ ಸ್ಟೇ ಆಗೋದು. ಬಂಡೀಪುರ್ಗೆ ಹೋಗ್ಬೇಕು ಅಂತ. ಆಯ್ತು ಬಿಡು. ಅರಣ್ಯ ಒಂದು ರೋಡ್ ಇದೆ, ನೋಡಿದ್ದೀನಿ ರೀಲ್ಸಲ್ಲಿ, ನೋಡಿ ಸೈಕ್ ಆಗ್ಬಿಟ್ಟಿದೆ ಆ ರೋಡು. ಆ ರೋಡ್ಗೆ ಹೋಗ್ಬೇಕಂತ. ಆ ರೋಡ್ ಅರ್ಲಿ ಮಾರ್ನಿಂಗ್. ಮತ್ತು ಚಾಮುಂಡೇಶ್ವರಿ, ಇಷ್ಟು ವರ್ಷ ಆಯಿತು ನಾನು ಬೆಂಗಳೂರಲ್ಲಿದ್ದು, ಮೈಸೂರಿಗೆ ಒಂದು 4-5 ಟೈಮ್ ಹೋಗಿದ್ದೀನಿ. ಆದರೂ ಚಾಮುಂಡೇಶ್ವರಿ ತಾಯಿಯಿಂದ ದರ್ಶನ ಮಾಡೋಕ್ಕಾಗಿರಲಿಲ್ಲ. ನಾನು ನನ್ನ ಕಸಿನ್ ಹೋಗ್ಬೇಕಂತ ಎಷ್ಟೋ ರೀಲ್ಗಳು ಶೇರ್ ಮಾಡಿಕೊಂಡು, ಅವನಿಗೆ ನಾನು ಶೇರ್ ಮಾಡೋದು, ನನಗೆ ಅವ್ನು ಶೇರ್ ಮಾಡೋದು ನೋಡಿಕೊಂಡು ಇವಾಗ ಫೈನಲಿ ಕಾಲ ಕೂಡ ಬಂದಿದೆ. ಹೋಗಿ ಇವತ್ತು ಏನಿಲ್ಲ, ಇವತ್ತು ಮೈಸೂರಿಗೆ ಹೋಗಿ ರೂಮ್ ನೋಡಿ ಹಾಲ್ಟಾಗಿ ಒಳ್ಳೆ ಊಟ ಗೀಟ ಮಾಡಿಕೊಂಡು ಬೆಳಗ್ಗೆ ನೈಟು ಅರಮನೆ ಲೈಟಿಂಗ್ಸ್ ಇರುತ್ತೆ ಅಲ್ವೋ ಗೊತ್ತಿಲ್ಲ, ಅರಮನೆ ನೋಡಿಕೊಂಡು ಚೆನ್ನಾಗಿರುತ್ತೆ. ಹಾಗೆ ಏನು ಬಿಸ್ನೆಸ್ ಗೊತ್ತಾ, ಹೈವೇ ನೈಸ್ ರೋಡ್ ಅವ್ರದ್ದು. ಅಜ್ಜಿ ಬೈಕಿಗೂ ಬಿಡಲ್ಲ, ಯಾವುದಕ್ಕೂ ಬಿಡಲ್ಲ. ಇನ್ನೆಲ್ಲ ಕಡೆ ಬೈಕಿಗೆ ಬಿಟ್ಟರೆ ₹35 ತೊಗೊಳ್ತಾರೆ. ಪರವಾಗಿಲ್ಲ, ಒಂದು ರೇಂಜಿಗೆ ಟ್ರಾಫಿಕ್ ಅವಾಯ್ಡ್ ಮಾಡ್ಬೋದು. ಅಪ್ಪ ಅಂತೂ ಇಂತೂ ಈ ರೋಡಿಗೆ ಬಿದ್ದರೆ ಒಂದು ರೇಂಜಿಗೆ ಖುಷಿಗುರು. 15 ನಿಮಿಷಕ್ಕೆ ಮೈಸೂರು ಟೋಲು, ಅಲ್ಲಿಂದ ಹತ್ತಾಗೆ ನೆಮ್ಮದಿಯಾಗಿ ಹೋಗ್ಬೋದು. ಅಲ್ಲಿಂದ ಹತ್ತಾಗೆ ಏನು ಸರ್ವಿಸ್ ರೋಡು ನಮ್ಮಂಥ ಬೈಕವ್ರಿಗೆ. ಬೆಂಗಳೂರು ಮೈಸೂರು ರೋಡು ಯಾವತ್ತೋ ಸ್ಟಾಪ್ ಆಗೋಯ್ತು. ಗಾಡಿ ತೊಗೊಂಡ್ಮೇಲೆ ಯಾರು ನಿಂತ್ಕೊಂಡೋಯ್ತಾ? ಗಾಡಿ ತೊಗೊಂಡು ಒಂದು ತಿಂಗ್ಳಿಗಾರ ನಿಂತಿರೋ, ಒಂದು ತಿಂಗಳಿಲ್ಲ ಒಂದು 5 ದಿನಕ್ಕಾರ ನಿಂತಿರೋ ಒಂದು ರೋಡ್ಗೆ ಬಂದ್ಬಿಡೋದಿತ್ತು ಗುರು ನಾವು. ಅಷ್ಟೇ. ಈ ಕಡೆ ತಿರ್ಸ್ಕೊಂಬಿಟ್ರೆ ಇನ್ನು ನಾ ಎಡಿ ಹೋಯ್ತಾ ಎರಡೆ ನೆಮ್ಮದಿಯಾಗಿ. ಒಳ್ಳೆ ಸೂರ್ಯ ಮುಳುಗ್ತವನೆ ಗುರು, ಪೀಸಾಗಿ ನೆಮ್ಮದಿಯಾಗಿ ಆರಾಮಾಗಿ ಹೋಗ್ಬೋದು. ಚೆನ್ನಾಗಿದೆ ರೋಡು. ಯಾಕಂತ ಹೇಳಿದ್ರೆ ಬೇಗ ಬೆಂಗಳೂರು ಕಡೆಯಿಂದ ಎಲ್ಲರೂ ಹೋಗ್ತೀವಿ ಅಂತ ಹೇಳಿದ್ರೆ ನಾವು, ವಾವ್ ಏನು ವ್ಯೂ ಇದೆ ನೋಡಿ. ಸೂರ್ಯ ಇವಾಗ ತಾನೇ ಮುಳುಗ್ತವ್ರೆ ಗುರು. ಹೆಂಗೆ ಕಾಣಿಸ್ತದೆ, ನಿಮಗೂ ಕಾಣಿಸ್ತದನಾ? ಸಕ್ಕದಾಗಿ ಕಾಣಿಸ್ತದೆ ಗುರು. ಏನು ಅಪ್ಪ ಖುಷಿ. ಈ ಥರ ಸ್ವರ್ಗ, ಈ ಥರ ನೋಡ್ಕೊಂಡು ಹೋಗ್ಬೇಕು. ಲಾರಿ ಹಾಕೊಂಬಿಟ್ಟೈತೆ, ಇಲ್ಲಂದ್ರೂ ಕಾಮನೇ ಬಿಡಿ. ಇವೆಲ್ಲ ನೋಡಿ ಯಾವ ರೇಂಜಿಗೆ ಮುಳುಗ್ತವನೆ, ಸಕ್ಕತ್ತಾಗಿ ಹೊಡಿತವನೆ ಮಾತ್ರ ರೇಂಜಾಗಿ. ಈ ಥರ ರೋಡಲ್ಲಿ ನೈಸ್ ರೋಡ್ಗಳು ಮಾಡಿರೋದು ತುಂಬಾ ಯೂಸ್ಫುಲ್ಲು. ಯಾಕಂತ ಹೇಳಿದ್ರೆ ತುಂಬ ಟ್ರಾಫಿಕ್ ಅವಾಯ್ಡ್ ತುಂಬ ಆಗುತ್ತೆ. ಅಲ್ಲೆಲ್ಲರೂ ನೀವು ಅಕಸ್ಮಾತ್ ನೀವು ಮೈಸೂರು ಟೋಲು, ನೆಲಮಂಗಲ ಟೋಲು, ಮಾಗಡಿ ಟೋಲು ಆ ಕಡೆ ಎಲ್ಲರೂ ಹೋಗ್ಬೇಕು, ಕನಕಪುರ ಟೋಲ್ ಹೋಗ್ಬೇಕಂತ ಹೇಳಿದ್ರೆ ಆ ಕಡೆ ಎಲ್ಲರೂ ಊರೊಳಗೆಲ್ಲರ ನೀವು ಹೋಗ್ಬಿಟ್ರೆ ಈ ಟೈಮು ಆಫೀಸ್ ಬಿಡೋ ಟೈಮಿಂಗ್ಸ್ ಬೇರೆ ಯಾವ ರೇಂಜಿಗೆ ಜಾಮ್ ಇರುತ್ತೆ ಅಂತೇಳಿದ್ರೆ ಗುರು, ನಾನು ಯಾಕೆ ಹೋಗ್ತಾಯಿದ್ದೀನಿ ತಿಳ್ಸ್ಕೊಂಡು ಮನೆಗೆ ಹೋಗಿ ಊಟ ಮಾಡಿ ಮಲ್ಕೊಬಿಡೋಣ ಅನ್ನೋ ಥರ ಫೀಲ್ ಬಂದುಬಿಡುತ್ತೆ ಆ ಜಾಮಲ್ಲಿ ನಿಂತ್ಕೊಂಡು. ಈ ಗಾಡಿಗಳು ಹಿಂಗೆ ನೋಡಿದ್ದೀರಾ, ಬಿಸಿ ಗಾಡಿಗಳು ಹೆಂಗೆ ಹೊಡಿತೇವೆ ಇಂಜಿನಿನ ಅಂತ. ಅಲ್ಲಿ ಟ್ರಾಫಿಕಲ್ಲಿ ಈಗ ಓಡಿಸ್ತಾ ಇದ್ರೆ ಒಂದು ರೇಂಜ್ ಏನೂ ಗೊತ್ತಾಗಲ್ಲ. ನಾರ್ಮಲ್ ಗಾಡಿನೂ ಬರ್ತಾ ಇರುತ್ತೆ, ಈ ಗಾಡಿನೂ ಬರ್ತಾ ಇರುತ್ತೆ, ಮಿಕ್ಸಪ್ ಆಗ್ಬಿಟ್ಟು ಏನೋ ಒಂದು ರೇಂಜಿಗೆ ಕೂಲಾಗಿರುತ್ತೆ. ಅದು ಬಿಟ್ಟರೆ ಈ ಜಾಮಲ್ಲೆಲ್ಲ ನಿಂತ್ಕೊಂಡ್ಬಿಟ್ರೆ ಕತೆ ಗುರು. ಅದಕ್ಕೋಸ್ಕರ ನನಗಂತ ಈ ಥರ ಲಾಂಗ್ ಹೋಗಿ ಈ ಗಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದು ನನ್ನ ಡ್ರೀಮ್, ನನ್ನ ಫಸ್ಟು ಡ್ರೀಮು ಡಿಯೋ, ಅದು ಇಟ್ಕೊಂಡಿದ್ದೀನಿ. ಕೇಳಿದ್ದೀರಾ, ಡಿಯೋ ಓಡಿಸೋ ಮಜಾನೇ ಬೇರೆ ಲೋಕಲಲ್ಲಿ. ಅಂತೂ ಇಂತೂ ಮೈಸೂರು ಟೋಲಿಂದ ಈಚೆ ಬಂದಾಯಿತು. ಏನು ಗುರು 15 ನಿಮಿಷಕ್ಕೆ ಬಂದಿದ್ದೀವಿ. 15 ನಿಮಿಷನೂ ಆಗಿಲ್ಲ ಅಂದ್ಕೊತೀನಿ, ಅಷ್ಟು ನಿಮಿಷಕ್ಕೆ ಬಂದಿದ್ದೀವಿ. ಒಳ್ಳೆ ಹೊಡ್ಕೊಂಡು 15 ನಿಮಿಷ ಆಗಿರ್ಬೋದು. 15 ನಿಮಿಷಕ್ಕೆ ಬಂದಿದ್ದೀವಿ. ಇಲ್ಲಿಂದ ಸ್ವಲ್ಪ ಹಿಂಸೆ ಗುರು. ಅದೊಂದು ಏನಂತ ಹೇಳಿದ್ರೆ ಈಗ ಗಾಡಿಗಳು ಪಾಸಿಂಗ್ ರೋಡು, ಬೆಂಗಳೂರು ಮೈಸೂರು ಹೈವೇ. ಯಪ್ಪ ಎಷ್ಟು ಮಿಸ್ ಮಾಡ್ಕೊತೀನಿ ಅಂದರೆ, ನಾವು ಹೋಗೇ ಇಲ್ಲ. ಬಟ್ ಕಾರಲ್ಲೆಲ್ಲ ಹೋಗಿದ್ದೀನಿ. ಏನು ಗುರು ರೋಡು ಸಕ್ಕತ್ತಾಗಿದೆ. ಒಂದು ಹಂಸಿಲ್ಲ, ಒಂದು ಹಳ್ಳ ದಿನ್ನೆ ಏನಿಲ್ಲ. ಕಿಲೋಮೀಟ್ರಿಗೆ ಟೈಮಿಂಗ್ ಸೆಟ್ ಮಾಡಿಬಿಟ್ಟು ಗಾಡಿ ಓಡಿಸ್ಬೋದು ಗುರು, ಮಸ್ತಾಗಿ ಅಂದರೆ. ಹಾಗೆ ಒಳ್ಳೆ ರೋಡು ಸಕ್ಕತ್ತಾಗಿತ್ತು. ಬಟ್ ಬೈಕು ಗುರು ನಾನು ತೊಗೊಂಡು ಒಂದು ವಾರಕ್ಕಾರು ಬ್ಯಾನ್ ಮಾಡಬಾರ್ದಾಗಿತ್ತ ನೀವು, ಇವಾಗ ಬ್ಯಾನ್ ಮಾಡಿದ್ದೀರ. ಆಮೇಲೆ ಇನ್ನೊಂದು ನಮ್ಮೂರು ಶಿವಮೊಗ್ಗಗಿಂತ ಜಾಸ್ತಿ ನಾನು ಮಂಡ್ಯಗೆ ಬಂದಿದ್ದೀನಿ ಗುರು. ಆದರೂ ಮಂಡ್ಯ ಸೂಪರು. ನಮ್ಮ ಹುಡುಗ ಒಬ್ಬ ಇದ್ದಾನೆ, ನನ್ನ ಕ್ಲಾಸ್ಮೇಟ್, ನನ್ನ ಮಚ್ಚ. ಊರಿಗೆ ವಾರಕ್ಕೆ ಅವನಂತರೂ 2 ಸತಿ ಅಂತರೂ ಹೋಗ್ತಾಯಿದ್ದ. ಇವಾಗ ರೀಸೆಂಟ್ಲಿ ಮದುವೆ ಆಗಿದ್ದಾನೆ, ಜವಾಬ್ದಾರಿ ಜಾಸ್ತಿ ಬಂದುಬಿಟ್ಟಿದೆ, ಹೋಗ್ತಾಯಿಲ್ಲ. ವಾರಕ್ಕೆ 2-3 ಸತಿ ಅಂತೂ ಊರಿಗೆ ಹೋಗೋನು. 100 ಕಿಲೋಮೀಟ್ರು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋದು ಬರೋದು. ಒಳ್ಳೆ ಮಂಡ್ಯ ಸೂಪರು, ಚೆನ್ನಾಗಿದೆ ಮಾತ್ರ. ಊರು ಸಕ್ಕತ್ತಾಗಿದೆ, ಜನನೂ ಸೂಪರು. ಸುತ್ತಾಡಿದ್ದೀನಿ. ಒಳ್ಳೆ ನಾನ್ ವೆಜ್ಜು, ಹೋದಾಗೆಲ್ಲ ಒಳ್ಳೆ ಸಕ್ಕತ್ತಾಗಿದೆ ನಮ್ಮ ಊರು. ಅಂದರೆ ನಮ್ಮೂ ಚೆನ್ನಾಗಿಲ್ಲ ಅಂತಲ್ಲ, ನಮ್ಮೂರು ಸ್ವರ್ಗನೇ.
ಬಟ್ ನಾನು ಜಾಸ್ತಿ ಇಲ್ಲಿರೋ ಫ್ರೆಂಡ್ಸ್ ಎಲ್ಲ ಈ ಕಡೆ ಇರೋದ್ರಿಂದ, ಈ ಕಡೆ ಜಾಸ್ತಿ ಒಡನಾಟ ಇರೋದ್ರಿಂದ ಮಂಡ್ಯಗೆ ಜಾಸ್ತಿ ಹೋಗಿದ್ದೀನಿ ನಮ್ಮೂರಿಗಿಂತ. ನಮ್ಮೂರಿಗೆ ಹೋಗ್ಬೇಕಂದ್ರೆ ಇವು ಮೆಜೆಸ್ಟಿಕ್ ಹೋಗಬೇಕು, ಈ ಬೈಕ್ ಬಂದಾಗಿಂದ ಗಾಡೀಲಿ ಹೋಗಿದ್ದೀನಿ. ಮೆಜೆಸ್ಟಿಕ್ ಹೋಗಬೇಕು, ಇಲ್ಲ ಟ್ರೈನಿಗೆ ಹೋಗಬೇಕು, ಒಂದು ಹಿಂಸೆ. ಆಮೇಲೆ ಫ್ಯಾಮಿಲಿ ಇರೋದೆಲ್ಲ ಇಲ್ಲೇ ಸೆಟ್ಲ್ ಆಗಿರೋದ್ರಿಂದ ಸೊ ನಾವು ಯಾರೂ ಜಾಸ್ತಿ ಬ್ಯಾಂಗ್ಳೂರಿಗೆ ಊರಿಗೆ ಹೋಗಲ್ಲ. ಏನೋ ಜಸ್ಟು ದೊಡ್ಡ ದೊಡ್ಡ ಯಾರು ಫಂಕ್ಷನ್ಸು, ಏನಾರು ಪ್ರಾಬ್ಲಮ್, ಏನಾದರೂ ಫಂಕ್ಷನ್ಸ್ ಇದ್ದರೆ, ಫಂಕ್ಷನ್ಸ್ ಆದರೆ, ಹಬ್ಬ ಏನಾರು ಆಯಿತು ಅಂತ ಹೇಳಿದ್ರೆ ಊರಿಗೆ ಹೋಗೋದು. ಚೆನ್ನಾಗಿದೆ ಊರು ಮಾತ್ರ. ಅದೇ ಈ ಬೆಂಗಳೂರು ಟೂ ವೀಲರ್ನ ಏನಾದ್ರು ಬಿಟ್ಟಿದ್ರೆ ಈ ರೋಡಲ್ಲಿ ಹೆಂಗಿರ್ತಾಯಿತ್ತು ಗೊತ್ತಾ ಗುರು. ಆಲ್ಮೋಸ್ಟ್ ಮಸ್ತು, ಎಷ್ಟು ಸೇವ್ ಮಾಡುತ್ತೆ ಅಂದರೆ ಟೈಮಿಂಗ್ಸು. ಆದರೂ ಅಷ್ಟೇ ಡೇಂಜರು. ಲಾಸ್ಟ್ ಟೈಮ್ ಮಳೆ ಬಂದಾಗೆಲ್ಲ ಮಳೆ ಎಲ್ಲ ನೀರೆಲ್ಲ ನಿಂತ್ಕೊಬಿಟ್ಟು ಎಷ್ಟೋ ಡೇಂಜರ್ ಆಕ್ಸಿಡೆಂಟ್ಗಳೆಲ್ಲ ಆಗ್ಬಿಟ್ಟಿದೆ. ನೀವು ನೋಡಿರ್ಬೋದು ರೀಲ್ಸಲ್ಲೆಲ್ಲ, ಮತ್ತಿಷ್ಟು ನ್ಯೂಸ್ ಚಾನಲ್ಸಲ್ಲೆಲ್ಲ ಈ ಥರ ಡೌನ್ ಕಾಣಿಸ್ತಿದೆಯಲ್ಲ, ಈ ಟೌನಲ್ಲೆಲ್ಲ ನೀರು ನಿಂತ್ಕೊಂಡು ಗ್ರಿಪ್ ಸಿಗಿಲ್ಲಂಗೆ ಹೆಂಗೋ ಉಲ್ಟಾ ಪಲ್ಟಿ ಆಗ್ಬಿಟ್ಟಿದೆ ಕಾರ್ಗಳೆಲ್ಲ. ಡೇಂಜರೇ, ಬಟ್ ಅಷ್ಟೇ ಸೇಫಾಗಿ ಹೋಗಬೇಕು. ಸುಮ್ಮನೆ ಹೇಳೋದಲ್ಲ, ಏನು ಕಿತ್ಕೊಂಡ್ಬರ್ತಾ ಇರ್ತಾರೆ. ಅದೇ ನಾನು ಹೇಳ್ದಂಗೆ ನಿಮಗೆ ಹೊಸದಾಗಿ ಬಂದಿರೋ ನ್ಯೂಸ್ ಪ್ರಕಾರ ಏನಪ್ಪ ಅಂತ ಹೇಳಿದ್ರೆ, ಈ ಬೆಂಗಳೂರು ಮತ್ತು ಮೈಸೂರು ಹೈವೇಲಿ ಕ್ಯಾಮ್ರಾಗಳನ್ನ ಅಳವಡಿಸಿದಾರಂತೆ. ಸೊ ನೀವು ಎಷ್ಟೇ ಸ್ಪೀಡ್ ಲಿಮಿಟ್ ಏನಾದ್ರು ಕ್ರಾಸ್ ಆಯಿತು, ಇಷ್ಟು ಲಿಮಿಟ್ ಸ್ಪೀಡ್ ಲಿಮಿಟ್ ಅಂತ ಇರುತ್ತೆ, ಇಷ್ಟು ಲಿಮಿಟ್ ಏನಾದ್ರು ಕ್ರಾಸ್ ಆಯಿತು ಅಂತ ಹೇಳಿದ್ರೆ ನಿಮಗೆ ಫೈನ್ ಬೀಳುತ್ತೆ. ಡೈರೆಕ್ಟ್ ಮನೆಗೆ ಬರುತ್ತಂತೆ ನೋಟಿಸು, ಫೈನ್ದು. ಹುಷಾರಾಗಿ ಗಾಡಿ ಓಡಿಸಿ, ಸ್ಪೀಡಾಗಿ ಕಾರಲ್ಲಿ ಹೋಗೋರು, ಒಳ್ಳೆ CC ಗಾಡಿಗಳು, ಕಾರ್ಗಳು ಇಟ್ಕೊಂಡಿರೋರು ಹೋಗೋರು ಹುಷಾರಾಗಿ ಗಾಡಿ ಓಡಿಸಿ. ಸುಮ್ಮನೆ ಯಾಕೆ ಫೈನ್ಗಳು ಬೀಳ್ಸ್ಕೊತೀರ? ಅದು ಎಷ್ಟು ಫೈನ್ ಸುಮಾರು ಕಮ್ಮಿ ಇರುತ್ತೆ, ಸಾವಿರಾರು ಗಂಟಲೆ ಇರುತ್ತೆ. ನೋಡಿ ಹುಷಾರಾಗಿ ಗಾಡಿ ಓಡಿಸಿ. ಇದು ರೀಸೆಂಟಾಗಿ ಬಂದಿರೋ ನ್ಯೂಸು. ಕ್ಯಾಮ್ರಾಗಳನ್ನ ಅಳವಡಿಸ್ಬಿಟ್ಟಿದ್ದಾರೆ, ಯಾರನ್ನೂ ಕೆಲಸಕ್ಕೆ ಇಟ್ಕೊಂಡಿಲ್ಲ. ಹೋಗುತ್ತೆ ಕ್ಯಾಮ್ರಾನೇ ಕರೆಕ್ಟಾಗಿ ಕೆಲಸ ಮಾಡುತ್ತೆ ಅಂದ್ಬಿಟ್ಟು ಯಾರನ್ನೂ. ರಾಮನಗರಲ್ಲಿ ಇದ್ದೀವಿ. ಸ್ವಲ್ಪ ಟೀ ಬ್ರೇಕ್ ಹಾಕ್ಕೊಂಡು ಟೀ ಕುಡ್ಕೊಂಡು, ನಮ್ಮ ಅದೃಷ್ಟಕ್ಕೆ ನಾವು ಮಳೆ ಇವಾಗ ತಾನೇ ರಾಮನಗರದಲ್ಲಿ ಮಳೆ ನಿಂತಿದೆ ಗುರು. ಯಾವನಿಗೆ ಬೇಕಿತ್ತು ಗುರು ಮತ್ತೆ ರೈನ್ ಕವರ್ ಹಾಕ್ಕೊಂಡು ಆ ಮಳೆಯಲ್ಲಿ ಗಾಡಿ ಓಡಿಸೋದು ಹಿಂಸೆ. GoPro ತೆಗಿಬೇಕಾಯಿತು, GoPro ವಾಟರ್ ಪ್ರೂಫ್ ಮಾಡ್ಕೊಂಡಿಲ್ಲ ನಾನಿನ್ನ. GoPro ತೆಗಿಬೇಕಾಯಿತು, GoPro ತೆಗೆದು ಬ್ಯಾಗಲ್ಲಿ ಇಟ್ಬಿಟ್ಟು ಎಲ್ಲ ಕರೆಕ್ಟಾಗಿ ಕಟ್ಬಿಟ್ಟಿದೆ. ಸೊ ನಮ್ಮ ಅದೃಷ್ಟಕ್ಕೇನೋ ನಾವು ಹಿಂಗೆ ಬಂದು ರಾಮನಗರ ಬರೋದಕ್ಕೂ ಮಳೆ ನಿಂತೋಗಿದೆ, ಅದೃಷ್ಟ. ಸೊ ನಾಳೆ ಬರಲಿ ಮಳೆ, ಎಲ್ಲ ಕ್ಯಾಮ್ರಾ ಎಲ್ಲ ಕ್ಲೀನಾಗಿ ವಾಟರ್ ಪ್ರೂಫ್ ಮಾಡ್ಕೊಂಡಿರ್ತೀವಿ. ನಾಳೆ ಬಂದರೆ ಅಡ್ಡಿಲ್ಲ. ಇವಾಗ ಅದೃಷ್ಟಕ್ಕೆ ಮಳೆಯಲ್ಲಿ ಗಾಡಿ ಓಡಿಸೋದು ಹೆವಿ ರಿಸ್ಕು. ಇಲ್ಲಿ ಬೇರೆ ನಾವು ಬೆಂಗಳೂರು ಮೈಸೂರು ಹೈವೇಲಾದರೆ ಯಾರು ಅಡ್ಡ ಬರೋಲ್ಲ, ಯಾರು ಹೋಗೋಲ್ಲ. ಇಲ್ಲಾಂದರೆ ರೋಡು ಲೋಕಲ್ ಊರುಗಳೆಲ್ಲ ಕ್ರಾಸಿಂಗ್ ಬರುತ್ತೆ, ಒಂದೇ ಗ್ರಿಪ್ಪಲ್ಲಿ ಗಾಡಿ ಓಡಿಸೋಕ್ಕಾಗಲ್ಲ. ಒಳ್ಳೆ ಹಂಸು, ಸ್ವಲ್ಪ ರಿಸ್ಕೇ ಬೆಂಗಳೂರು ಮಳೇಲಿ ಗಾಡಿ ಓಡಿಸೋದು. ನಮ್ಮ ದೃಷ್ಟಿಗೆ ಆಗ್ತಾನೆ ಮಳೆ ನಿಂತಿದೆ, ನಾವು ಇವಾಗ ಪಾಸ್ ಆಗ್ತಾಯಿದ್ದೀವಿ. ಏನಂತೀರ? ರೇಂಜಿಗೆ ವಂದನೆಗಳು. ರೇಷ್ಮೆ ನಾಡು ರಾಮನಗರ ಪಾಸ್ ಆಯಿತು. ನೆಕ್ಸ್ಟ್ ಬೇರೆ ಊರು, ಆಮೇಲೆ ಮೈಸೂರು ಅಷ್ಟೇ. ಒಂದು ರೇಂಜಿಗೆ ಫಾಗ್ ಲೈಟ್ ಇರೋದಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಬರೋ. ಈ ರೇಂಜಿಗೆ ಕತ್ಲಲ್ಲಿ ಏನು ಕಾಣಿಸುತ್ತೆ ನೋಡಿ, ಇದು ಹಾಕಿದ್ರೆ ಒಂದು ರೇಂಜಿಗೆ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ, ಪರವಾಗಿಲ್ಲ. ಮುಂದೆ ಬರೋರಿಗೆ ತೊಂದರೆ ಆಗುತ್ತೆ. ಸೊ ಅದನ್ನು ನಾವು ಥಿಂಕ್ ಮಾಡಬೇಕು. ನಮ್ಮ ಕಂಫರ್ಟಬಲ್ ನಾವು ನೋಡಿಕೊಂಡ್ರೆ ಮುಂದೆ ಯಾರು ಬಂದೇ ಗುದ್ದುಬಿಟ್ರೆ ಏನು ಮಾಡ್ತೀರಾ ಗುರು? ಮಳೆ ಬರ್ತಾಯಿಲ್ಲ. ಸೊ ಮಳೆ ಬಂದರೆ ಪಕ್ಕ ಮೋಟೋ ವ್ಯೂ ತೆಗೆದುಬಿಟ್ಟು ನಾನು ನೆಕ್ಸ್ಟ್ ಎಲ್ಲಿಗೆ ಹೋಗಬೇಕು, ಎಲ್ಲಿಗೆ ಹೋದ್ಮೇಲೆ ರೂಮ್ಗೆ ಹೋದ್ಮೇಲೆ ನಿಮ್ಗೆ ಸಿಗೋದು. ಅಂದರೆ ಮಳೆಯಲ್ಲಿ ಟೂ ವೀಲರು ಅವ್ರವರು ತಪ್ಪಿಸ್ಕೊಳಕ್ಕೆ ಬೇಗ ಹೋಗೋಕ್ಕೆ ನೋಡ್ತಾರೆ. ಅವಾಗ ಹೆಂಗೆ ಬೇಕಾದ್ರೆ ಹಂಗೆ ಗಾಡಿ ಓಡಿಸ್ಬಿಡ್ತಾರೆ, ಗ್ರಿಪ್ ಸಿಗೋಲ್ಲ. ಮತ್ತು ನಾವು ಟಚ್ ಆಯಿತು, ಮುಂದೆ ಆಯಿತು ಅಂದರೆ ಸುಮ್ಮನೆ ತೊಂದರೆ ನಮಗೆ ಅಲ್ವಾ. ಮಳೇಲಿ ಹೋಗ್ಬೇಕಾದ್ರೆ ತುಂಬ ಡೇಂಜರಾಗಿ, ಮಳೇಲಿ ಹೋಗ್ಬೇಕಾದ್ರೆ ತುಂಬ ಸೇಫಾಗಿ ಹೋಗಬೇಕು. ಟೂ ವೀಲರ್ಗಳು, 4 ವೀಲರ್ ಏನೋ ನೆನೆಯಲ್ಲ, ಆರಾಮಾಗಿ ಹೋಗ್ತೀವಿ. ಟೂ ವೀಲರ್ಗಳು ಸ್ವಲ್ಪ ಗಾಬರಿಯಿಂದ ಹೋಗ್ಬಿಡ್ತೀವಿ. ರೇಂಜಿಂಗ್ ಸ್ಪೀಡ್ ಮೇಂಟೈನ್ ಮಾಡಬೇಕು. ರಾಮನಗರ ಬಿಟ್ಟಾಯಿತು. ನೆಕ್ಸ್ಟ್ ಇನ್ನೇನು ಮದ್ದೂರು, ಮಂಡ್ಯ, ಚನ್ನಪಟ್ಟಣ ಎಲ್ಲ ಮುಗಿಸ್ಕೊಂಡು ಮೈಸೂರಿಗೆ ಹೋಗಿ ಹಾಲ್ಟ್ ಆದರೆ ಇವತ್ತು RCB ಮುಂಬೈ ಮ್ಯಾಚು. ನಾವು ಹೋಗೋದೊಳಗೆ ಅರ್ಧ ಆಗೋಗಿರುತ್ತೆ. ಚೂಟ್ ನೋಡ್ಕೊಬಿಡೋದು, ಮಳೆ ಬರುತ್ತೆ, ಹಂಗೆ ಬರುತ್ತೆ, ದಿನ ಬರುತ್ತೆ ಅಂತ. ಈ ಮಳೆ ಬರೋ ಥರ ಇದೆ. ಮೋಟೋ ವ್ಯೂಸ್ ಬಿಟ್ಬಿಟ್ಟು ರೂಮಿಗೆ ಹೋದ್ಮೇಲೆ ಸಿಗ್ತೀನಿ ನಿಮಗೆ.